ಬಳ್ಳಾರಿಯಲ್ಲಿ ಗ್ರಾಮೀಣ ಪೊಲೀಸರು ಮಿಂಚಿನ ಕಾರ್ಯಾಚರಣೆ ನಡೆಸಿದ್ದಾರೆ. ಲಕ್ಷಾಂತರ ಮೌಲ್ಯದ ಬ್ಯಾಟರಿ ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ. 3 ಜನ ಆರೋಪಿಗಳನ್ನು ಬಳ್ಳಾರಿ ಗ್ರಾಮೀಣ ಪೊಲೀಸರು ಅರೆಸ್ಟ್ ಕೂಡ ಮಾಡಿದ್ದಾರೆ. ಭಾರಿ ಪ್ರಮಾಣದಲ್ಲಿ ಬ್ಯಾಟರಿ ಹಾಗೂ ಎಲೆಕ್ಟ್ರಾನಿಕ್ ಉಪಕರಣಗಳೇನಿದ್ದಾವೆ ಇದೆಲ್ಲವನ್ನೂ ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ ಅಧಿಕಾರಿಗಳು. ಜೊತೆಗೆ 3 ಜನ ಆರೋಪಿಗಳನ್ನು ಬಳ್ಳಾರಿ ಗ್ರಾಮೀಣ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅನಾಸ್, ಇಕ್ರಾರ್, ವಿಲ್ಸ್ ನವಾಜ್ ಬಂಧಿತ ಆರೋಪಿಗಳು. ಉತ್ತರ ಪ್ರದೇಶದ ನೀರತ್ ಜಿಲ್ಲೆಯ ಬಂಧಿತ ಆರೋಪಿಗಳು ಏರ್ಟೆಲ್ ಜಿಯೋ ಬ್ಯಾಟರಿ ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ಕಳ್ಳತನ ಮಾಡ್ತಾ ಇದ್ರು. ಈ ಬ್ಯಾಟರಿಗಳನ್ನು ಕಳ್ಳತನ ಮಾಡಿ ಮಾರಾಟ ಮಾಡ್ತಾ ಇದ್ರು ಈ ಖದೀಮರು. ಲಕ್ಷಾಂತರ ರೂಪಾಯಿ ಮೌಲ್ಯದ ದುಬಾರಿ ಟವರ್ ಬ್ಯಾಟರಿಗಳನ್ನು ಕಳ್ಳತನ ಮಾಡ್ತಾ ಇದ್ರು. ಇನ್ನು ಬಂಧಿತ ಈ ಕಳ್ಳರಿಂದ ಒಟ್ಟು 30.49 ಲಕ್ಷ ಮೌಲ್ಯದ ಬ್ಯಾಟರಿ, 26 ಬ್ಯಾಟರಿಗಳು ಹಾಗೂ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಬಳ್ಳಾರಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಕೇಸ್ ದಾಖಲಾಗಿದೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಈ ನೆಟ್ವರ್ಕ್ ಕಂಬಗಳೇನಿದ್ದಾವೆ, ಜಿಯೋ ಆಗಿರಬಹುದು, ಏರ್ಟೆಲು, ಮತ್ತೊಂದು ಮಗದೊಂದು ಅಂತ ಏನೋ ನೆಟ್ವರ್ಕ್ ಕಂಬಗಳಿರುತ್ತೆ, ಅದಕ್ಕೆ ಈ ಬ್ಯಾಟ್ರಿಗಳನ್ನು ಬಳಕೆ ಮಾಡ್ತಾರೆ. ಅದೇ ಬ್ಯಾಟ್ರಿಗಳನ್ನು ಕಳ್ಳತನ ಮಾಡಿ ಪರಾರಿಯಾಗ್ತಾ ಇದ್ರು ಈ ಆರೋಪಿಗಳು. ಅಂದರೆ ಅಲ್ಲಿ ಜಾಸ್ತಿ ಸೆಕ್ಯೂರಿಟಿ ಇರಲ್ಲ, ಜನನೂ ಇರಲ್ಲ, ಜನನಿ ಬೀಡ ಪ್ರದೇಶದಿಂದ ದೂರ ಇರುತ್ತೆ. ಹೀಗಾಗಿ ಕಳ್ಳತನ ಮಾಡೋದಕ್ಕೆ ತುಂಬ ಸಲೀಸಾಗ್ತಾ ಇತ್ತು. ಕೊನೆಗೂ 26 ಬ್ಯಾಟರಿ ಸಮೇತ